ನಾನು ತಮ್ಮನ್ನು ಫೈನಲ್ ಆಗಿ ಕೇಳಲಿಕ್ಕೆ ಇಷ್ಟಪಡೋದು, ಆವಾಗಲೇ ಹೇಳ್ತಿದ್ದೀರಿ ಲೋಕಾಯುಕ್ತ ಆದವರಿಗೆ, ಆ ಹುದ್ದೆಯಲ್ಲಿ ಕೂತ್ಕೊಂಡವರಿಗೆ ಧೈರ್ಯ ಬೇಕು ಅಂತ. ನಿಮಗೆ ಆ ಧೈರ್ಯ ಎಲ್ಲಿಂದ ಬರ್ತಾಯಿತ್ತು? ಈ ನಾನು ಕಳ್ಕೊಳ್ಳೋದು ಏನೂ ಇಲ್ಲ ಅಂತ ನೀವು ಪದೇ ಪದೇ ಹೇಳಿದಿರಿ, ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ. ನಿಜ. ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಲೂಸ್ ಅಂತ. ನೋಡಿ, ನಾನು ಲೋಕಾಯುಕ್ತನಾಗಿ ಬಂದ ತಕ್ಷಣ ನನ್ನ ಆಸ್ತಿ ವಿವರ ಹಾಕಿದ್ದೀನಿ. ಯಾವ ಕಾಯ್ದೆಯಲ್ಲಿ ಇಲ್ಲ ನನ್ನ ಆಸ್ತಿ ವಿವರ ಹಾಕಬೇಕಂತ. ಫ್ಯಾಮಿಲಿ, ನನಗೆ ಮಕ್ಕಳಿಲ್ಲ. ಅದೇ. ಸೊ ನಿಮ್ಮ ಮನೆಯವರು ಏನೋ ಆ ಒಂದು ಇನ್ಸೆಕ್ಯೂರಿಟಿ ಇರಲಿಲ್ವಾ ನಿಮ್ಮ ಮನೆಯವರಾಗಲಿ? ಇಲ್ಲ. ನೋಡಿ, ನಾನು ಲೋಕಾಯುಕ್ತನಾಗಿ ಬಂದ ಮೇಲೆ ಈ ಹುದ್ದೆಯ ಅದೇ ಉದ್ದೇಶವನ್ನು ನಾನು ಓದಿದಾಗ ನನಗೆ ತಿಳಿದು ಬಂತು, ಎಲ್ಲ ಪಬ್ಲಿಕ್ ಸರ್ವೆಂಟ್ಸ್ಗಳ ವಿಚಾರದಲ್ಲಿ ನಾನು ಮಾಹಿತಿ ಪಡಿಬೇಕು. ಅವರ ಡಿಸಿಪ್ಲಿನರಿ ರೂಲ್ಸಲ್ಲಿ ಅವರ ಹಿರಿಯ ಅಧಿಕಾರಿಗಳಿಗೆ ತಮ್ಮ ಆಸ್ತಿ ವಿವರವನ್ನು ಕೊಡಬೇಕಂತ ಇದೆ. ಅದನ್ನು ಲೋಕಾಯುಕ್ತರಿಗೆ ಯಾಕೆ ಕೊಡಬಾರ್ದು ಅನ್ನೋ ವಿಚಾರದಲ್ಲಿ ನಾನು IAS IPS ಆಫೀಸರ್ಗಳನ್ನು ಭೇಟಿ ಮಾಡಿದೆ. ಅವರು ಹೇಳ್ತಾಯಿದ್ರು, ಅದು ಯಾಕೆ ನಾವು ಒಂದು ಸಂಸ್ಥೆ ಕೊಡ್ತಾ ಇದ್ದೆ, ನಿಮ್ಗೆ ಯಾಕೆ ಕೊಡಬೇಕು ಅನ್ನೋ ವಿಚಾರ. ನಾನು ಹೇಳಿದೆ, ನೀವು ಒಂದು ಸಂಸ್ಥೆ ಕೊಡಬೇಕಾದದ್ದು ಕಾನೂನಿನಲ್ಲಿ. ನಾನು ನನ್ನ ಮಾಹಿತಿಯನ್ನು ನಾನು ಲೋಕಾಯುಕ್ತ ವೆಬ್ಸೈಟಲ್ಲಿ ಹಾಕಿದ್ದೇನೆ. ಯಾಕೆಂದರೆ ಸಾರ್ವಜನಿಕ ಹುದ್ದೆಯಲ್ಲಿರುವವರು ಅವರ ಸಂಪೂರ್ಣ ಲೈಫೇ ಓಪನ್ ಆಗಿರಬೇಕು ಅಂತ. ಆ ಕಾರಣಕ್ಕಾಗಿ ಐ ಬಿಲೀವ್ ಇನ್ ಟ್ರಾನ್ಸ್ಪರೆನ್ಸಿ. ನೀವು ಏನಾದರೂ ಕೇಳಿ ನನ್ನ ವಿಚಾರದ, ನನಗೆ ಎಷ್ಟು ಕೇಸ್ಗಳಿವೆ ಏನಿದೆ ಎಲ್ಲ ನಾನು ನಿಮ್ಗೆ ಹೇಳ್ತೇನೆ. ಅದರಲ್ಲಿ ಮುಜುಗರ ಇಲ್ಲ. ನಿಮಗೇನು ಥ್ರೆಟ್ಸ್ ಇರಲಿಲ್ವಾ? ಥ್ರೆಟ್ಸ್ ಏನಿರಲಿಲ್ಲ. ಆದರೆ ನನ್ನ ಮೇಲೆ ಕ್ರಿಮಿನಲ್ ಕೇಸ್ಗಳು ಆಗ್ತಾನೇ ಇದ್ದಾರೆ. ನಾನು ಅದನ್ನು ಎದುರಿಸ್ತಾನೇ ಇದ್ದೇನೆ. ಯಾರ ಮೇಲೇನು. having been an advocate helps. ಮರ್ತು ಬಿಟ್ಟಿದ್ದೇನೆ ಕಾನೂನು. ಇನ್ನೊಬ್ಬರ ಸಲಹೆ ಕೇಳ್ತೇನೆ. ನನ್ನ ಜೊತೆ ಆಫೀಸಲ್ಲಿದ್ದವರ ಸಲಹೆ ಕೇಳ್ತಾ ಇರ್ತೀನಿ. ನಾನು ಮರ್ತಿದ್ದೇನೆ. ನಾನು ಇವಾಗ ಕಾನೂನು ಪರಿಣಿತ ಅಂತ ನಾನು ಎಂದು ಹೇಳಲ್ಲ. ನಿಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದ್ದೆ. ಫ್ಯಾಮಿಲಿ ಬಗ್ಗೆ ಮಾತಾಡುವಾಗ ಲೈಫ್ ಸ್ಟೈಲ್ ವಿಚಾರ ಬರುತ್ತೆ. ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ವಿಚಾರ. ಹೌದು. ನಿಮ್ಮ ನೈಟ್ ಲೈಫಿಗೆ ಎಲ್ಲಿಂದ ದುಡ್ಡು ಬರುತ್ತೆ ಅಂತ ನನಗೆ ಗೊತ್ತು. ಅದನ್ನ ಬಹಿರಂಗ ಇದುವರೆಗೂ ಮಾಡಿಲ್ಲ, ಮಾಡ್ತೀನಿ ಅಂತ ಹೇಳಿದರು. ಏನು ವಾಟ್ ಕೈಂಡ್ ಆಫ್ ನೈಟ್ ಲೈಫ್? ನೋಡ್ರಿ, ನಾನು ಅವತ್ತೇ ಹೇಳಿದೆ, ನೈಟ್ ಲೈಫಲ್ಲಿ 2 ವಿಚಾರ ಬರ್ತದೆ. ಒಂದು ನನ್ನ ಕೆಲವು ಹ್ಯಾಬಿಟ್ಸು, ನಾನೇನು ಮಾಡ್ತೇನೆ ಅಂತ, ಕುಡಿತೇನಾ, ಜುಗಾರಿ ಆಡ್ತೇನಾ, ಮತ್ತು 2ನೇದೇನೆಂದರೆ ಇನ್ನೇನೋ ಅವ್ಯವಹಾರಗಳನ್ನು ಹೆಂಗಸರ ಜೊತೆ ಮಾಡ್ತೇನೆ ಅಂದರೆ ಕುಡಿತೇನೆ. ಅದರಲ್ಲಿ ಏನು ಇದೆಲ್ಲ ನಾನು ಪ್ರೆಸ್ಸಿಗೆ ಕೂಡ ಹೇಳಿದ್ದೇನೆ. ಆದರೆ ಅದು ನನ್ನ ವೈಯಕ್ತಿಕ ವಿಚಾರ. ನಾನು ಇಷ್ಟರವರೆಗೆ ಇವಾಗ 73 ವರ್ಷ ಮುಗೀತು. ಜೂನ್ಗೆ 74 ವರ್ಷ ಆಗ್ತಿದೆ. 21ನೇ ವಯಸ್ಸಿಂದ ನಾನು ಕುಡಿತಾ ಇದ್ದೆ. ಎಂದೂ ಪಬ್ಲಿಕಲ್ಲಿ ನಾನೊಂದು ನ್ಯೂಸೆನ್ಸ್ ಮಾಡಿಲ್ಲ. ಯಾವ ಪೇಪರಲ್ಲೂ ಕೂಡ ಕುಡಿದ್ಬಿಟ್ಟು ಜಗಳಾಡಿದ, ಕುಡಿದ್ಬಿಟ್ಟು ಅದು ಮಾಡಿದ, ಇದು ಮಾಡಿದೆ ಅಂತ ಬೇರೆಯವ್ರ ವಿಚಾರ. ಹೌದು, ನಾನು ಮನೆಯಲ್ಲಿ ಕುಡಿಬೋದು, ಕ್ಲಬ್ಬಲ್ಲಿ ಕುಡಿಬೋದು, ಪಾರ್ಟಿಗೆ ಹೋದರೆ ಕುಡಿಬೋದು. ಆದರೆ ಇತಿಮಿತಿಯನ್ನು ನಾನು ಇಟ್ಕೊಂಡಿದ್ದೇನೆ. ಅದೇ ವಿಚಾರದಲ್ಲಿ ಅವ್ರು ಹೇಳಿದ್ರು ನನ್ನ ಕುಡಿಯೋ ವಿಚಾರನೂ ಇರಬೇಕು, ಇನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾನೇನು ಬೇರೆ ರೀತಿಯಲ್ಲಿ ಹೇಳಿದೆ. ನನಗೆ 44 ವರ್ಷ ಆಯ್ತು ಮದುವೆ ಆಗಿ. ಒಬ್ಬಾಕೆ ಹೆಂಡತಿ ಇರೋದು. ಲವ್ ಮ್ಯಾರೇಜ್. ಮಕ್ಕಳು ಹೇಳಿದ್ರಿ, ನನಗೆ ಒಬ್ಬರೇ ಹೆಂಡತಿ ಅಂತ ಹೇಳಿದ್ರು. ಹೌದು. ಅದರಿಂದ ಮುಚ್ಚುಮರೆ ಏನಿಲ್ಲ. ಆಕೆ ಯಾರು ಹೇಗೆ ಮದುವೆ ಆದರೆ ಅದು ಬೇಕಾದರೆ ಹೇಳ್ತೀನಿ. ನನ್ನ ತಂದೆ ತಾಯಿ ಏನು ಹೇಳಿದ್ರು ಅದು ಬೇಕಾದರೆ ಹೇಳ್ತೀನಿ. ನನಗೆ ನರೇಟೆಡ್ ಇಟ್. ಬಟ್ ಫೈನಲ್ ಆಗಿ ಈಗ ಪೋಸ್ಟ್ ರಿಟೈರ್ಮೆಂಟ್ ಅನ್ನೋಕ್ಕಿಂತ ಹೆಚ್ಚು ಕಡಿಮೆ ತೆರೆಯ ಮರೆಗೆ ಸರಿದು ಬಿಟ್ರಿ. ಒಂದು ಮೂಡ್ ಅವೇ ಫ್ರಮ್ ದಿ ಆರ್ಕ್ ಲೈಟ್ಸ್. ಹೇಗಿದೆ ನಿಮ್ಮ ಲೈಫ್ ಸ್ಟೈಲ್? ಹೇಗಿದೆ ಈಗ? ಏನು ಮಾಡ್ತಾ ಇದ್ದೀರಿ? ಕೈ ತುಂಬ ಪೆನ್ಷನ್ ಬರ್ತಾ ಇದೆ. ಎಷ್ಟು ಬೇಕೋ ಅಷ್ಟೇ ಆಸ್ತಿಯನ್ನು ಮಾಡಿದ್ದೀನಿ. ಅಂದರೆ ಒಂದು ಫ್ಲ್ಯಾಟ್ ಇದೆ ಇಡೀ ಭೂಲೋಕದಲ್ಲಿ. ಒಬ್ಬರು ಹೆಂಡತಿ, ಒಂದೇ ಫ್ಲ್ಯಾಟು. ಆಮೇಲೆ ಬಂದ ಪೆನ್ಷನ್ ಸಾಲ್ತದೆ. ಮತ್ತು ನನ್ನ ಜೊತೆ ಸುಪ್ರೀಂ ಕೋರ್ಟಲ್ಲಿದ್ದಂಥ ಕೆಲವು ನ್ಯಾಯಾಧೀಶರುಗಳು ಅವರು ಆರ್ಬಿಟ್ರೇಷನನ್ನು ಕೆಲವು ವಿಚಾರ ಮಾಡ್ತಾ ಇದ್ದಾರೆ. ಅವ್ರು ಕರೀತಾರೆ ಆವಾಗ. ನಾನಾಗಿ ತಗೊಳ್ಳಲ್ಲ. ಅವರು ಬಾ ಅಂತ ಹೇಳಿದ್ರೆ ನಾನು ಅಲ್ಲಿ ಹೋಗ್ತೇನೆ. ಅಲ್ಲೂ ಕೂಡ ಕೈ ತುಂಬ ಸಂಬಳ ಬರ್ತದೆ. ನನಗೆ ಬೇಡ ಅದು. ಆದರೂ ಒಂದು ರೀತಿಯಲ್ಲಿ ಬ್ಯುಸಿಯಾಗಿ ಇಟ್ಕೊಳ್ಬೇಕಲ್ಲ, ಅದಕ್ಕಾಗಿ. ಮಣಿಪುರ ಎನ್ಕೌಂಟರ್ಸ್ ಬಗ್ಗೆ ಅದು ಸುಪ್ರೀಂ ಕೋರ್ಟ್ನವರು ಈ ಜನವರಿ ತಿಂಗಳಲ್ಲಿ ಈ ವರ್ಷದ ಫೋನ್ ಮಾಡಿದ್ರು ಒಬ್ಬರು ನ್ಯಾಯಾಧೀಶರು. ಈ ಒಂದು ಮಣಿಪುರ ವಿಚಾರದಲ್ಲಿ ವಿಚಾರಣೆ ಆಗಬೇಕು, ಅದು ನೀವೇ ಮಾಡಬೇಕು ಅಂತ ಹೇಳಿದ್ರು. ನಡೀತಾ ಇದೆಯೇನೋ? ಮುಗೀತು, ವರದಿ ಕೊಟ್ಬಿಟ್ಟೆ. ನಾನು ಹೇಳಿದೆ ಬೇಡ, ನನಗೆ
ಅದು ನಮ್ಮ ಯೋಧರ ವಿರುದ್ಧ. ಇದೇ ಯೋಧರಿಗೆ 2011ರಲ್ಲಿ ಒಂದು ಸಂಸ್ಥೆ ನನಗೆ ಒಂದು ಅವಾರ್ಡ್ ಕೊಡ್ತು, ಅದ್ರ ಜೊತೆ ₹1 ಕೋಟಿ ಕೊಟ್ಟು. ನಾನು ಅವ್ರಿಗೆ ಹೇಳಿದೆ, ನಿಮ್ಮ ಇದನ್ನು ಅವಾರ್ಡ್ ನಾನು ಸ್ವೀಕರಿಸಬೇಕಾದ್ರೆ ಆ ₹1 ಕೋಟಿ ನಾನು ಹೇಳುವಂಥ ಸಂಸ್ಥೆಗೆ ನೀವು ಕೊಡಬೇಕಂತ ಒಪ್ಪಿದ್ರು. ಇಂಡಿಯನ್ ಆರ್ಮಿ ಸೋಲ್ಜರ್ಸ್ ವೆಲ್ಫೇರ್ ಫಂಡಿಗೆ ಚೆಕ್ ಬರೀರಿ ಅಂತ ಹೇಳಿದ್ರು. ನನ್ನ ಹತ್ರ ಅದರ ಕಾಲ್ವಾಸಿ ಕೂಡ ಇಲ್ಲ ಬ್ಯಾಂಕಲ್ಲಿ, ಕೊಟ್ಟೆ. ಈ ರೀತಿ ನನಗೆ ಪ್ರಶಸ್ತಿಗಳು ಬರ್ತಾ ಇರ್ತೇವೆ. ಒಂದರಲ್ಲೂ ಕೂಡ ಕ್ಯಾಶ್ ಅವಾರ್ಡ್ ಇದ್ದರೆ ನಾನು ಇಟ್ಕೊಂಡಿಲ್ಲ, ಒಂದು ನಯ ಪೈಸೆ ಇಟ್ಕೊಂಡಿಲ್ಲ. ಹಣದ ಆಸೆ ಇಲ್ಲ. ಇರುವಷ್ಟು ದಿನ ನಮ್ಗೆ ಬೇಕಾದಷ್ಟು ಬರ್ತದೆ, ಸಾಯೋವರೆಗೆ ಪೆನ್ಷನ್ ಬರ್ತದೆ. ಅದರಿಂದಾಗಿ ಯಾವುದೇ ಇನ್ನು ಯಾವ ಹುದ್ದೆನೂ ಬೇಡ, ಯಾವ ಪ್ರತಿಭೆನೂ ಬೇಡ, ಏನೂ ಬೇಡ. ಬಟ್ ಅವರ್ ಹೋಪ್ ಈಸ್ ಯು ವಿಲ್ ಕಂಟಿನ್ಯೂ ಟು ಬಿ ಎನ್ ಇನ್ಸ್ಪಿರೇಷನ್ ಟು ಆಲ್ ಆಫ್ ಅಸ್. ದೇವರು ಆರೋಗ್ಯ ಕೊಟ್ಟರೆ ಯಾವುದೇ ಒಂದು ಸಾರ್ವಜನಿಕ ಕಾರ್ಯದಲ್ಲಿ ಕಾನೂನು ಮಟ್ಟದಲ್ಲಿ ಏನಾದರೂ ಆಗಬೇಕಾಗಿದ್ರೆ ನಾನು ಎದುರು ಬಂದು ನಿಂತ್ಕೊಳ್ತೇನೆ. ಫೈನ್. ಥ್ಯಾಂಕ್ ಯು ಸೊ Thank you ಮಚ್. very much. ಇಟ್ ವಾಸ್ ಎ ಪ್ಲೆಜರ್. ಥ್ಯಾಂಕ್ ಯು.